ನಿನ್ನೆ ಸಂಜೆ 6 ಗಂಟೆಯಿಂದ ನಡೀತಾ ಇರುವಂತಹ ಸತತ ರಕ್ಷಣಾ ಕಾರ್ಯಾಚರಣೆ 19 ಗಂಟೆಗಳಿಗೆ ಬಂದು ತಲುಪಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಗುವನ್ನ ಹೊರತೆಗೆಯಲಾಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ವಿಜಯಪುರದ ಚಾಣ ಗ್ರಾಮದಲ್ಲಿ ಆಟವಾಡ್ತಾ ಇದ್ದಾಗ ಮಗು ಕೆಳಗೆ ಬಿದ್ದಿರುವಂತಹ ಅವಘಡ ಅಂದ್ರೆ ಕೊಳವೆ ಬಾವಿಗೆ ಬೋರ್ವೆಲ್ನಲ್ಲಿ ಅಳ್ತಾ ಇದೆ 2 ವರ್ಷದ ಮಗು ಸಾತ್ವಿಕ್. ಕೊಳವೆ ಬಾವಿಯಲ್ಲಿ ಬಾಲಕ ಸಾತ್ವಿಕ್ ಜೀವನ್ಮರಣ ಹೋರಾಟವನ್ನು ನಡೆಸ್ತಾ ಇದ್ದಾನೆ. ಕಾರ್ಯಾಚರಣೆ ವೇಳೆ ಮಗುವಿನ ಅಳುವಿನ ಧ್ವನಿ ಕೇಳಿಸಿದೆ. ಅಲ್ಲಿದ್ದಂತಹ ಸಿಬ್ಬಂದಿ ಅದನ್ನ ಮೇಲಾಧಿಕಾರಿಗಳಿಗೆ ರೆಕಾರ್ಡ್ ಮಾಡಿ ಕಳಿಸಿದ್ದಾರೆ. ಅದನ್ನ ತಾವು ಕೂಡ ಕೇಳಿಸ್ಕೊಳ್ತಾ ಇದ್ದೀರಿ. ಯಾಕಂದ್ರೆ ಕೊಳವೆ ಬಾವಿಯ ಒಳಗಿನಿಂದ ಮಗುವಿನ ಚೀರಾಟ ಅಳುವಿನ ಆಕ್ರಂದನ ಕೇಳ್ತಾ ಇದೆ. ಎಂಥವ್ರಿಗೂ ಕೂಡ ಕರುಳು ಅನ್ನತ್ತೆ ಈ ಒಂದು ಧ್ವನಿಯನ್ನ ಕೇಳ್ತಾ ಇದ್ರೆ. ಈ ಸಂದರ್ಭಕ್ಕೆ ಕಾರ್ಯಾಚರಣೆ ವೇಳೆ ನಡೆದಂತಹ ಒಂದು ಘಟನೆ ಏನಿದೆಯಲ್ಲ ಅದನ್ನ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಒಂದು ಲ್ಯಾಪ್ರೋಸ್ಕೋಪಿ ಕ್ಯಾಮ್ರಾವನ್ನ ಬಿಟ್ಟು ನೋಡಿದಂತಹ ಸಂದರ್ಭದಲ್ಲಿ ಮಗು ಕಾಲಾಡಿಸ್ತಾ ಇದೆ. ಮತ್ತೊಂದು ಕಡೆ ಮಗು ಅಳುವಂತಹ ಒಂದು ಧ್ವನಿಯನ್ನ ಕೇಳಿದ್ವಿ. ಹಾಗೆ ಮೂರನೇ ದೃಶ್ಯಗಳಲ್ಲಿ ಮಗುವಿನ ತಲೆ ಕಾಣಿಸ್ಕೊಂಡಿದೆ. ಅಂದ್ರೆ ಕ್ಯಾಮ್ರಾವನ್ನ ಏನ್ ಬಿಟ್ಟು ನೋಡಲಾಗಿದೆ ಆ ಕ್ಯಾಮ್ರಾದಲ್ಲಿ ಮಗುವಿನ ತಲೆ ಕಾಣಸಿಕ್ಕಿದೆ. ಅಂದ್ರೆ ಯಾವುದೇ ರೀತಿಯಾದಂತಹ ತರಚು ಗಾಯಗಳಾಗಿರಬಹುದು ಅಥವಾ ಬಿದ್ದಂತಹ ರಭಸಕ್ಕೆ ಏನಾದ್ರೂ ತಲೆ ಬುರುಡೆಗೆ ಪೆಟ್ಟಾಗಿದೆಯಾ ಅಥವಾ ಏನಾದ್ರೂ ರಕ್ತ ಬರುವಂತಹ ಮಟ್ಟಕ್ಕೆ ಆ ಮಗುವಿಗೆ ಏನಾದ್ರೂ ಏಟಾಗಿದೆಯಾ, ಹೀಗೆ ಒಂದಷ್ಟು ಆತಂಕ ಸಹಜವಾಗಿರುತ್ತೆ. ಬಟ್ ಫೈನಲಿ ಈಗ ಸಿಕ್ಕಿರುವಂತಹ ದೃಶ್ಯ ಏನು ಮಗುವಿನ ತಲೆ ಕಾಣ್ತಾ ಇರುವಂತಹ ದೃಶ್ಯ, ಇದರಲ್ಲಿ ಮಗುವಿಗೆ ಯಾವುದೇ ರೀತಿಯಾದಂತಹ ಪೆಟ್ಟಾಗಿಲ್ಲ ಅನ್ನೋದೇ ಸಮಾಧಾನಕರ ಸಂಗತಿ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಶ್ವಕುಮಾರ್ ಇದ್ದಾರೆ. ವಿಶ್ವಕುಮಾರ್, ಒಂದ್ ಕಡೆ 19 ಗಂಟೆಗಳ ಕಾರ್ಯಾಚರಣೆ ನಡೀತಾ ಇದೆ, ಮತ್ತೊಂದು ಕಡೆ ಅದೇ ರೀತಿಯಾಗಿ ಮಗು ಕೂಡ 19 ಗಂಟೆಗಳಿಂದ ಅನ್ನ ಇಲ್ಲ, ಮತ್ತೊಂದು ಕಡೆ ನೀರಿಲ್ಲ, ಅದರ ಜೊತೆಯಾಗಿ ತುರ್ತು ಅಂದ್ರೆ ಆಕ್ಸಿಜನ್ ಅಷ್ಟೇ ಸಿಗ್ತಾ ಇದೆ, ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ, ಮತ್ತೊಂದು ಕಡೆ ಮಗುವಿನ ಕೆಪಾಸಿಟಿ ಕಡಿಮೆ ಇರುತ್ತೆ. ಯಾಕಂದ್ರೆ ದೊಡ್ಡವ್ರಿಗಾದ್ರೆ ಅದನ್ನ ತಡೆದುಕೊಳ್ಳೋ ಶಕ್ತಿ ಇರುತ್ತೇನೋ ವೈದ್ಯರು ಹೇಳೋ ಪ್ರಕಾರ. ಆದ್ರೆ ಆ ಚಿಕ್ಕ ಮಗುವಿಗೆ ಎಷ್ಟರ ಮಟ್ಟಿಗೆ ಫಿಸಿಕಲ್ ಕೆಪಾಸಿಟಿ ಇರುತ್ತೆ ಅಂತ ಹೇಳ್ತಾರೆ. ಅಲ್ಲಿರುವಂತಹ ವೈದ್ಯರ ಬಗ್ಗೆ ಏನಾದ್ರು ಮಾತನಾಡಿದ್ರ ಹೇಗೆ ಅಂತ? ಖಂಡಿತ ಈಗಾಗಲೇ ವೈದ್ಯರು ಮಾತನಾಡಿರ್ತಕ್ಕಂತ ಒಂದು ಪ್ರಕಾರ ಹೋದ್ರೆ ಇದೊಂದು ಮಗುವಿನ ಏನು ಸಾವು ಬದುಕಿನ ಹೋರಾಟ ಇದೆ. ಇದು ಮಗು ಉಳಿದು ಬಂದ್ರೆ ಇದು ಒಂದು ದೈವ ಪವಾಡ ಅಂತಾನೆ ಹೇಳ್ಬೋದು ಅನ್ನೋಂತ ಒಂದು ಮಾತನ್ನ ವೈದ್ಯರು ಹೇಳಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಈಗಾಗಲೇ ಏನು ಬಿಸಿಲಿನ ತಾಪ ಇದೆ, ಇದು 40%ಕ್ಕೂ ಹೆಚ್ಚು ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥದ್ದು. ಭೂಮಿಯ ಮೇಲ್ಗಡೆ ಇರ್ತಕ್ಕಂತಹ ಸಾಮಾನ್ಯ ಜನಗಳಿಗೆ ಅಂದ್ರೆ ವಯಸ್ಸಾದಂತಹ ಯುವಕರಿಗಾಗಿರ್ಬೋದು ಬೇರೆಯವ್ರಿಗಾಗಿರ್ಬೋದು ಇಂಥವ್ರಿಗೆ ಆ ಬಿಸಿಲಿನ ತಾಪವನ್ನ ತಡ್ಕೊಳ್ಳುವಂತಹ ಶಕ್ತಿನೇ ಇರಲ್ಲ. ಅಂತದ್ರಲ್ಲಿ 2 ವರ್ಷದ ಒಂದು ಕಂದಮ್ಮ ಆ ಬಿಸಿಲಿನ ಒಂದು ತಾಪ ಯಾವ ರೀತಿಯಾಗಿ ಅದು ಕಂಟ್ರೋಲ್ ಅನ್ನ ಮಾಡ್ಕೊಂಡಿರ್ಬೇಕು ಅನ್ನುವಂಥದ್ದು ಸಹ ಅವರು ವೈದ್ಯರಲ್ಲಿ ಒಂದು ಮಾತನ್ನ ವ್ಯಕ್ತಪಡಿಸ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಸದ್ಯ ಆ ಮಗುವಿನ ಒಂದು ಏನು ಆ ಮಗುವಿನಲ್ಲಿರ್ತಕ್ಕಂತಹ ಏನು ಬಾಡಿ ಇದೆ, ಆ ಬಾಡಿ ಬಹಳಷ್ಟು ಗಟ್ಟಿ ಇದು ಆಗಿರ್ತಕ್ಕಂಥ ಒಂದು ಗಟ್ಟಿ ಇರ್ತಕ್ಕಂಥದ್ದು. ಜೊತೆಗೆ ಮಗುವಿನಲ್ಲಿ ಒಂದು ಧೈರ್ಯವನ್ನು ಕಾಣುವಂತಹ ಒಂದು ಶಕ್ತಿ ಇದೆ ಅನ್ನುವಂತ ಒಂದು ವಿಶ್ವಾಸವನ್ನು ಸಹ ವೈದ್ಯರು ಹೇಳಿರ್ತಕ್ಕಂಥ. ಯಾಕಂದ್ರೆ ಆ ಮಗು ತಲೆಕೆಳಗಾಗಿ ಬಿದ್ದ ನಂತರ ಆ ಮಗು ಎಲ್ಲಿ ಎದೆ ಓಡ್ಕೊಂಡಿರುತ್ತೆ ಅನ್ನುವಂತ ಒಂದು ಗಾಬರಿಯೂ ಸಹ ಇರುತ್ತೆ. ಜೊತೆಗೆ ಮಗು ಹೆದರ್ಕೊಂಡು ಸಾವನ್ನಪ್ಪಿರ್ಬೋದು ಅನ್ನುವಂತ ಒಂದು ಅನುಮಾನವೂ ಸಹ ಇರುತ್ತೆ. ಆದ್ರೆ ವೈದ್ಯರು ಇವೆಲ್ಲವನ್ನ ನೋಡಿದಂತಹ ಸಂದರ್ಭದಲ್ಲಿ ಮಗುವಿನ ಒಂದು ಹ್ಯುಮ್ಯಾನಿಟಿ ಪವರ್ ಚೆನ್ನಾಗೇ ಇದೆ, ಮಗು ಆರೋಗ್ಯವಂತವಾಗಿದೆ ಅನ್ನುವಂತ ಒಂದು ಮಾಹಿತಿ ಕೂಡ ನೀಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಕೆಲವೇ ನಿಮಿಷಗಳ ಹಿಂದೆ ಅಷ್ಟೇ ಮತ್ತೆ ಆ ಮಗು ಚೀರಾಡೋದನ್ನ ಒಂದು ಸೌಂಡ್ ಅನ್ನ ಅಲ್ಲಿರ್ತಕ್ಕಂತ ಸಿಬ್ಬಂದಿಗಳು ರೆಕಾರ್ಡ್ ಅನ್ನ ಮಾಡಿ ಅಧಿಕಾರಿಗಳಿಗೆ ತಿಳಿಸಿರ್ತಕ್ಕಂಥದ್ದು. ಅದನ್ನ ಪರಿಶೀಲನೆ ಮಾಡಿರ್ತಕ್ಕಂತ ವೈದ್ಯಾಧಿಕಾರಿಗಳಾಗಿರ್ಬೋದು ಅಥವಾ ಇಲ್ಲಿರ್ತಕ್ಕಂತ ರಕ್ಷಣಾಧಿಕಾರಿ ಸಿಬ್ಬಂದಿಗಳಾಗಿರ್ಬೋದು ಇದನ್ನ ಪರಿಶೀಲನೆ ಮಾಡಿ ನೋಡುವಂತ ಸಂದರ್ಭದಲ್ಲಿ ಮಗು ಇನ್ನೂ ಜೀವಂತವಾಗಿದೆ. ಇಷ್ಟೊಂದು ಬಿಸಿಲಿನ ಒಳಗಡೆಯೂ ಸಹ ಮಗುವಿನ ಹ್ಯುಮ್ಯಾನಿಟಿ ಪವರ್ ಕಂಟ್ರೋಲ್ ಆಗಿದೆ, ಮಗು ಇನ್ನೂ ಇದೆ ಅನ್ನುವಂತ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಹೇಗಾದ್ರೂ ಮಾಡಿ ಆ ಮಗುವನ್ನ ಜೀವಂತವಾಗಿ ಹೊರಗಡೆ ತೆಗಿಬೇಕು ಅನ್ನುವಂಥದ್ದು ಸಹ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಒಂದು ಹರಸಾಹಸ ಆಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ವಿಶ್ವಕುಮಾರ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.